ಜಯ ವಿಜಯರಾಯ. ಶ್ರೀ ಜಗನ್ನಾಥದಾಸರು ರಚಿಸಿದ ನರಸಿಂಹದೇವರ ಸುಳಾದಿ. ದುರಿತವನ ಕೂಠಾರಿ ದುರ್ಜನ ಕುಲ ವೈರಿ ಶರಣಾಗತ ವಜ್ರ ಪಂಜರ ಕುಂಜರ ವರ ಸಂರಕ್ಷಕ ಜನ್ಮ ಮರಣ ರಹಿತ ಮಹಿತ ಪರಮ ಕರುಣಾ ಸಿಂಧು ಬಕುತ ಬಂಧು ಸ್ವರತ ಸ್ವತಂತ್ರ ಜಗದ್ಭರಿತ ಚಿತ್ಸುಖ ಪೂರ್ಣ ಹರಿಯಕ್ಷರಾಕ್ಷರ ಪುರುಷೋತ್ತಮ ಉರಗ ಶಯನ ವೈಕುಂಠವರ ಮಂದಿರ ಚಂದಿರ ತರುಣಿ ಕೋಟಿ ಸಂಕಾಶ ವಿಮಲ ಕೇಶ ದುರದೊಳಗರ್ಜುನನ ತುರಗ ನಡೆಸಿದ ಸಂಗರ ಭಯಂಕರ ಲೋಕೈಕ ಧೀರ ಸ್ಮರಣೆ ಮಾತ್ರದಿ ಅಜಾಮಿಳಗೆ ಮುಕ್ತಿಯ ನಿತ್ಯ ಅರಿದೇನೋ ನೀಯಮ್ಮ ಪೊರೆವುದಕ್ಕೆ ಸರ್ವ ಕಾಮದ ಜಗನ್ನಾಥ ವಿಠಲ ಭಕ್ತ ಪರಿಪಾಲಕನೆಂಬ ಬಿರುದು ನಿನ್ನದಲ್ಲದೆ ವಿಧಿಪಿತ ನೀನಲ್ಲದೆ ನಿಧಿಪತಿಗಳು ಉಂಟೆ ಸದನನಾಗಿ ಇಪ್ಪೆ ನಿನ್ನ ದಾಸರಿಗಾಗಿ ಮಧುಸೂದನ ಜಗನ್ನಾಥ ವಿಠಲರೇಯ ನಿಧನ ನೆನೆಸಿಕೊಂಡೆ ನಿನ್ನ ದ್ವೇಷಿಗಳಿಗೆ ಮೂರು ಲೋಕ ಸ್ವಾಮಿ ಸರ್ವಜ್ಞ ಸುಖ ಪೂರ್ಣ ಪ್ರೇರಕ ಸಾಕ್ಷಿ ಕಾರಣ ಕಾರ್ಯ ದೋಷ ವಿದೂರ ಸದ್ಗುಣ ಸಾಂದ್ರ ಸುಜನಾಂಬುದಿ ಚಂದ್ರ ಭಾರತ ಕರ್ತ ಜಗಕ್ಕೆ ನೀರೇ ಎಮ್ಮ ಮನೋರಥವ ಸಲಿಸುವುದೇನಾಶ್ಚರ್ಯವೋ ಕ್ರೂರ ಮಾನವರ ಸಂಹಾರ ಮಾಡಿಸು ಗುರುಮಾರುತ ನಿಂದತಿ ಶೀಘ್ರನಾಗಿ ನಿರಕ್ಷಿಸೆಂದು ಪ್ರಾರ್ಥಿಸುವ ಭಕ್ತರಿಗೆ ಭೂರಿಸಾರ ಭಾಗ್ಯವನಿತ್ತು ನಿರಕ್ಷಿಸನು ದಿನ ಶೂರ ಜಗನ್ನಾಥ ವಿಠಲ ನೀನಲ್ಲದಿರುವ ಭಕ್ತರ ಕಾವ ಕರುಣಿಗಳು ಜಗದೀ ಪಿತನಿಂದ ನೊಂದ ಪ್ರಹ್ಲಾದನ ಕಾಯ್ದೆ ದೇವತೆಗಳಿಗೆ ಬಂದ ಭಯವ ಪರಿಹರಿಸಿ ದಯದಿ ದ್ರೌಪದಿಯ ಮೊರೆಯ ಕೇಳಿ ದ್ರವ್ಯಾಂಬರವ ಕರುಣಿಸಿದೆ ಕ್ಷಿತಿಜನಾಲಯದಿ ಬಳಲುವ ಬಾಲೆಯರ ದ್ವಾರಾವತಿಗೆ ಕರೆದೊಯ್ದು ಒಲಿದವರ ಪೋಷಿಸಿದೆ ಮಾರುತಿಯ ಕರದಿಂದ ಬೃಹದ್ರದನ ಕುವರವ ಕೊಲಿಸಿ ಕ್ಷಿತಿಪರನ ಬಿಡಿಸಿ ಪಾಲಿಸಿದೆ ಕರುಣದಲ್ಲಿ ಕುರುಪ್ರೂತನದೊಳು ಪಾಂಡವರ ಗೆಲಿಸಿ ಕೀರ್ತಿಯ ಪಡೆದೆ ಶತಮೋಹನಾಸ್ತ್ರದಿಂದಲೇ ಗರ್ಭದೊಳಗೆ ಪೀಡಿತನಾದ ಶಿಶು ಪರೀಕ್ಷಿತನ ಸಂತೈಸಿದೆ ಕ್ಷಿತಿಕಂಠಗೊಲಿದು ಸಾರಥಿಯಾಗಿ ಮುಪ್ಪರದ ಸತಿಯರನ್ನು ಕೊಲಿಸಿ ಕೀರುತಿಯಿತ್ತೆ ಭಕ್ತರಿಗೆ ಮಿತಿಯುಂಟು ನಿನ್ನ ಕರುಣಕ್ಕೆ ದೇವಾವರ್ಯ ಸಾಂಪ್ರತ ಬೇಡಿ ಕೊಂಬೆ ಭಿನ್ನಪ ಕೇಳಜಸ್ರ ಸಂತುತಿಪ ಬಕುತನ ಮನೋರಥವ ಪೂರೈಸು ಸುವ್ರತ ನಾಮ ಶ್ರೀ ಜಗನ್ನಾಥ ವಿಠಲ ಭಾಗವತ ಜನಪ್ರಿಯ ನೀನೇ ಗತಿಯ ಮಗೆ ಇಹ ಪರದಿ ನೀ ಸಲಹಲಿನ್ನಾರು ಬಂದಡ್ಡೈಸುವರು ಮೂಲೋಕದೊಳ ಹೊರಗಿ ಸಮಸ್ತ ದಿವವು ಕಸರು ನಿನಗೆ ಸಮರ್ಪಕವಾದ ಕಾರ್ಯ ಮಹಾ ಸುಖದಿ ನಡೆಸುವರು ಲಕ್ಷ್ಮೀದಾಸಿ ಎನಿಪಳು ನಿನ್ನ ಮನೆಯಲ್ಲಿ ದೇಶ ಕಾಲಾದಿಗಳು ನಿನಗಾವಾಸ ಯೋಗ್ಯ ಸ್ಥಾನವೆನಿಪವು ಶ್ರೀಶಾಲೋಕತ್ರಯಕ್ಕೆ ಲೇಸಾಯಾಸವೆಂಬುದು ಕಾಣೆನೋ ಕರುಣಾ ಸಮುದ್ರನೇ ಒಲೆದು ಎಮ್ಮ ಅಭಿಲಾಷೆ ಪೂರೈಸೆಂದು ವೇದ ವ್ಯಾಸ ಕೀಟಿಕೆ ಒಲಿದು ಮಹಿ ಸಿಂಹಾಸನವೇರಿಸಿ ಮೇರೆಸಿದ ಪರಾಶರಾತ್ಮಜ ನಿನ್ನ ಬಣ್ಣಿಸೇನಾ ಸಮರ್ಥನೆ ಎಂದಿಗಾದರೂ ನೀ ಸುಲಭನೆಂದರಿದು ನಾ ಭಿನ್ನೈಸಿದೆನೋ ಈ ರೀತಿಯಲ್ಲಿ ಸರ್ವಾಸು ನಿಲಯ ಜಗನ್ನಾಥ ವಿಠಲಲ್ಲಿ ಸುಮಾತುಗಳ್ಯಾಕೆ ಮನ್ಮನದಾಸೆ ಪೂರ್ತಿಯ ಮಾಡಿ ಎಮ್ಮನು ದಾಸಿಸದೆ ದಯದಿಂದ ನೋಳ್ಪದು ನಿಗಮತತಿಗಳಿಗೆ ವೇದ್ಯವಾದ ನಿನ್ನ ಗಣಿತ ಮಹಿಮೆ ಲಕುಮಿ ಬೊಮ್ಮ ಭವಾದಿಗಳು ತಾವರಿಯರು ಸಾಕಲ್ಯ ಮಂದ ಜೀವಿಗಳಿಗೆ ಗೋಚರಿಸುವುದು ನಿನ್ನ ರೂಪ ಭಗವಂತ ನೀನೇ ದಯಾಳು ಎಂದರಿದು ನಾ ಪೊಗಳಿದೇನೋ ಯಥಾಮತಿಯೊಳಗೆ ಲೇಷ ಬಗೆಯಾದೀಗೆನ್ನ ಅಪರಾಧ ಕೋಟಿಗಳನ್ನು
ಜಗತಿಪತಿ ತನ್ನ ಮಗುವಿನ ತೊದಲು ಮಾತುಗಳನ್ನು ಕೇಳಿ ನಗುತ್ತಲಿ ಕಾಮಿತ ಬಗೆ ಬಗೆಯಿಂದ ಪೂರ್ತಿ ಸಿಮಿಗೆ ಹರುಷದಿ ಬಿಗಿದಪ್ಪಿ ಮೋದಿಪನಲ್ಲದೆ ಶಿಶುವಿನ ತೆಗೆದು ಬಿಸಿಟು ಮತ್ತೆ ಹಾಗೆಗೊಂಬನೇನೇನು ತ್ರೈಯುಗದೆ ಬಿಡದೆ ಪಾಡಿ ಪೊಗಳುವ ದಾಸಗಿ ಬಗೆ ಬಡತನ ವ್ಯಾಕೋ ಸಂಸಾರದೊಳಗೆ ನಾಲ್ಮೊಗನಯ್ಯನ ಅರ್ಥ ಕಾಮದೊಳಗಿಪ್ಪ ಈರ್ವಗೆ ರೂಪ ಒಂದಾಗಿ ಯಾವುದು ಸಾಧ್ಯವೋ ಗಗನ ಪಾತಾಳ ವ್ಯಾಪ್ತ ರೂಪನೇ ಕರ ಮುಗಿವೆ ಕೋಚರಿ ಸೆಮ್ಮ ದೃಗ ಯುಗಗಳಿಂದ ಯುಗಾವರ್ತ ಜಗನ್ನಾಥ ವಿಠಲ ನರ ಮೃಗನಾಗಿ ಸ್ತಂಭದಿಂದೊಡೆದು ಬಂದೊದಗಿದೆ. ಶ್ರೀನಿಧಿ ಪ್ರತಿದೇಹಗಳಲ್ಲಿ ಗತಿ ನೀನಲ್ಲದೆ ಅಮಗೆ ಹಾರಿಹ ಪರದಲ್ಲಿ ಆ ನಳಿನ ಭವಾದ್ಯ ನಿಮಿಶೇಷ ನಿಜಾನಂದವರಿತು ಫಲಗಳ ಕೊಡುವಿ ಮಹಾನುಭಾವ ಎಮ್ಮ ಬಿಮತ ಸಲ್ಲಿಸುವು ದೇನಚ್ಚರಿ ನಿನ್ನರಸಿಲ ಕುಮಿ ಕಡೆಗಾಣಲು ಪರಮೈಶ್ವರ್ಯದ ಪ್ರಾಂತ ಚಿದಾನಂದಮಯನೆ ಪ್ರಣತರನ ಅಧಿಕಾರನುಸಾರ ಸುಖವಾಪಾನೀಯನಿಯೊಳು ಲೋಲಾಡಿಸುತ್ತಿರೆ ದಾನಿಗಳ ರಸಮನಾಧಿಕರಣಗಳ ಮಾನಿಗಳೊಡೆಯನೆನಿಸುವ ಮುಖ್ಯ ಪ್ರಾಣಪತಿಗೆ ನೂತನ ವಿಜ್ಞಾಪವೇನುಂಟನು ದಿನದಲ್ಲಿ ಮಾಳ್ಪೊದು ಮಾನದ ಗುರು ಜಗನ್ನಾಥ ವಿಠಲ ಕರುಣಾನಿಧೆ ಸರ್ವರ ಸುಲಭನಿನಲ್ಲದೆ ಚಟುಲ ಕಾರ್ಯಗಳ ಸಂಘಟನ ಮಾಡಿಸುವಿ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ. ಚಟುಲ ಕಾರ್ಯಗಳ ಸಂಘಟನ ಮಾಡಿಸುವಿ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಇವತ್ತು ನಾವು ಜಗನ್ನಾಥ ದಾಸರು ಬರೆದ ಶ್ರೀ ದುರಿತವನ ಕುಠಾರಿ ಎಂಬೋ ನರಸಿಂಹದೇವರ ಸುಳಾದಿಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈ ಸುಳಾದಿ ಹೇಳೋಕ್ಕಿಂತ ಮುಂಚೆ ಸುಳಾದಿ ಬರೆದಿದ್ದು ಅದರದ್ದು ಸಂದರ್ಭ ಕೂಡ ನಾವು ಸ್ವಲ್ಪ ತಿಳ್ಕೋಬೇಕು. ಇದರ ಸಂದರ್ಭ ಹೇಳಬೇಕು ಅಂತಂದರೆ, ಜಗನ್ನಾಥದಾಸರು ಈ ಸುಳಾದಿಯನ್ನು ಸುರಪುರ ಅಂಥೇಳಿ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ರೊಳಗೆ ಶೋರಾಪುರ್ ಅಂತ ಹೇಳ್ತೀವಿ, ಅಲ್ಲಿ ವೇಣುಗೋಪಾಲ ಸ್ವಾಮಿ ಗುಡಿ ಇದೆ, ಅಲ್ಲಿ ರಚನೆ ಮಾಡಿರೋದು. ಅಲ್ಲಿ ಎಲ್ಲ ದೇವರ ನಾಮ ಸ್ಮರಣೆ ಮಾಡ್ಕೋತಾ ಇರೋ ಕಾಲಕ್ಕೆ ಒಂದು ಬಡ ಬ್ರಾಹ್ಮಣ ಅವ್ರ ಜೊತೆಗೇ ಇದ್ನಂತೆ. ಆ ಬ್ರಾಹ್ಮಣ ಭಾಳ ದುಃಖವಾಗಿ ಕಾಣಿಸಿದ್ದು ಒಂದ್ಸರಿ ಜಗನ್ನಾಥ ದಾಸರ ಆ ಬ್ರಾಹ್ಮಣನ ಬಗಲಾಗಿ ಕರೆದು ಎದಕ್ಕೆ ಆಗಿದ್ದೀ ಅಂತ ಕೇಳಿದರೆ, ಭಾಳ ಬಡವ ಇದ್ದೀನಿ ನಾನು, ನನಗೆ ಏನೂ ಇಲ್ಲ, ಒಂದು ಒಪ್ಪತ್ತು ಊಟಕ್ಕೆ ಕೂಡ ಇಲ್ಲ ಅಂತ ಹೇಳಿದ್ರಂತೆ. ಅವಾಗೇ ಜಗನ್ನಾಥ ದಾಸರು ಸ್ವಲ್ಪ ಕುತ್ಕೊಂಡು ಏನಾಗಿದೆ ಅಂತ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡಿದಾಗೆ ಆತ ಭಾಳ ವರ್ಷದಿಂದ ದಾನ ಮಾಡಿಲ್ಲ, ಅದಕ್ಕೆ ಹಿಂದಿನ ಜನ್ಮದಾಗೂ ಈಗಿನ ಜನ್ಮದೊಳಗೂ ಬಡವನಾಗಿ ಹುಟ್ಟಿದ್ದಾನೆ, 3 ಜನ್ಮದಿಂದ ಅದೇ ಥರ ಇದ್ದಾನೆ ಅಂತ ಗೊತ್ತಾಯ್ತಂತೆ. ಅದಕ್ಕೆ ನಿನ್ನ ಹತ್ರ ಏನಾದರೂ ಇದ್ದರೆ ಅದು ದಾನ ಮಾಡಬೇಕು ಇವಾಗ ಸದ್ಯಕ್ಕೆ, ಏನಿದೆ ಅಂತ ಕೇಳಿದರೆ ಒಂದು ತಂಬಿಗೆ ಇತ್ತಂತೆ, ಹಿತ್ತಾಳಿ ತಂಬಿಗೆ, ಅದು ಒಂದು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳಿದ್ರಂತೆ. ಅವಾಗೆ ಆ ತಂಬಿಗೆಯನ್ನು ಮಾರಿ ಪಾನಕ ತಯಾರು ಮಾಡಿಸು ಅಂತ ಹೇಳಿದರೆ ಆ ತಂಬಿಗೆ ಮಾಡಿ ಪಾನಕ ತಯಾರು ಮಾಡಿಸಿದ್ರೆ ಜಗನ್ನಾಥ ದಾಸರು ಅಲ್ಲಿ ಜೊತೆಗೆ ಬಂದಿದ್ದವರಿಗೆಲ್ಲರಿಗೂ ದೇವರ ನೈವೇದ್ಯ ಮಾಡಿ ಎಲ್ಲರಿಗೂ ಪಾನಕ ಕೊಟ್ಟು, ಇಲ್ಲೇ ಇದ್ದು ನೀನು 40 ದಿನ ಈ ನರಸಿಂಹದೇವರ ಸುಳಾದಿಯನ್ನು ಪಾರಾಯಣ ಮಾಡು ಅಂಥೇಳಿ ಈ ಸುಳಾದಿಯನ್ನು ಹೇಳಿ ರಚನೆ ಮಾಡಿದ ಸಂದರ್ಭ ಇದು. ಭಾಳ ಏನಂತ ಹೇಳಬೇಕು, ಭಾಳಷ್ಟು ಜನ ಇದನ್ನು ಮಂಡಲ ದಿನ ನಮಗೆ ಏನೇ ಇದ್ದರೂ ಅದರ ಬಗ್ಗೆ ತಿಳ್ಕೋಬೇಕು ಅಂದರೆ, ನಮಗೆ ಯಾವುದೇ ಒಂದು ಒಳಗೆ ವಿಶಸ್ ಇರ್ತಾವಲ್ಲ, ನಮ್ಗೆ ಆಸೆಗಳು, ನಮ್ಮ ಕಾಮನೆಗಳನ್ನ ತೀರಿಸ್ಕೋಬೇಕು ಅಂತಂದಾಗೆ ಈ ಸುಳಾದಿಯನ್ನು 40 ದಿನ ಪಾರಾಯಣ ಮಾಡಿ ನಾವು ಕೇಳ್ಕೋಬೇಕು ಅಂಥೇಳಿ ಹೇಳೋದು. ಅದು ಈ ಸುಳಾದಿಯ ಅರ್ಥ ತಿಳ್ಕೊಳ್ಳೋಕ್ಕೆ ಇವಾಗೆ ಸ್ವಲ್ಪ ಮಟ್ಟಿಗೆ ನಾವು ಪ್ರಯತ್ನ ಮಾಡೋಣ. ಇದರೊಳಗೆ ಫಸ್ಟ್ದು ದುರಿತವನ ಕುಠಾರಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ದುರಿತ ಅಂತಂದರೆ ಕೆಟ್ಟದು ಅಂತ ಅರ್ಥ. ಕೆಟ್ಟಾದವನನ್ನು ಕುಠಾರಿ ಅಂದರೆ ಕೊಡ್ಲಿ ತಗೊಂಡು ಹೊಡಿತಾ ಇದ್ದಾರೆ. ದುರಿತವನ ಕುಠಾರಿ ಅಂದರೆ ಕೆಟ್ಟವನ ಅಂದರೆ ದೊಡ್ಡ ಏನಂತಾರೆ ರಾಕ್ಷಸರು, ಅವರು ಇದ್ದಿದ್ದನ್ನೆಲ್ಲ ಕೊಡ್ಲಿ ತಗೊಂಡು ದೇವರು ಕಟ್ ಮಾಡ್ತಾನೆ ಅಂಥೇಳಿ.
ಶರಣಾಗತ ವಜ್ರ ಪಂಜರ ಕುಂಜರ. ನಾವು ಅದೇ ಥರ ಅಷ್ಟು ಸಿಟ್ಟಾಗಿದ್ದಿದ್ದು ಭಗವಂತ ಆ ದುರ್ಜನ ಕುಲಕ್ಕೆ ಆತ ವೈರಿ. ಭಗವಂತ ದುರ್ಜನರಿಗೆ ಆತ ವೈರಿ ಆಗಿದ್ದಾನೆ. ಶರಣಾಗತ ವಜ್ರ ಪಂಜರ ಕುಂಜರ. ಶರಣು ಅಂತ ಹೋದವರಿಗೆ ವಜ್ರದ ಪಂಜರದೊಳಗೆ ಇಡ್ತಾನೆ. ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಜನ್ಮ ಮರಣ ರಹಿತವಾಗಿದ್ದ ಭಗವಂತ. ಜನ್ಮಗಳಿಲ್ಲ, ಆತಗೆ ಜನ್ಮ ಅಂಬೋದಿಲ್ಲ, ಮರಣ ಇಲ್ಲ, ಹುಟ್ಟು ಇಲ್ಲ. ಅದು ಪರಮ ಕರುಣಾ ಸಿಂಧು ಆತ. ಬಕುತ ಬಂಧು ಸ್ವರತ ಸ್ವತಂತ್ರವಾಗಿರೋ ಆತ. ಜಗತ್ತನ್ನ ಧರಣೆ ಮಾಡಿದ್ದಾತ. ಜಗದ್ಭರಿತ, ನಮ್ಮನ್ನೆಲ್ಲರನ್ನ ಹಿಡ್ಕೊಂಡಿದ್ದಾತ. ಚಿತ್ಸುಖಪೂರ್ಣ, ಚಿತ್ಸುಖ, ಯಾವಾಗಲೂ ಸುಖವಾಗಿ ಇರೋ ಆತ. ಪೂರ್ಣ ಅಂದಾಗೆಲ್ಲ ನಾವು ಒಂದೇ ಅರ್ಥ ತಿಳ್ಕೋಬೇಕು. ಪ್ರತಿಯೊಂದು ಅವಯವ ಭಗವಂತಂದು ಪ್ರತಿಯೊಂದು ಕೆಲಸ ಮಾಡತ್ತೆ. ಹೀಗೆ ನಾವು ಕಣ್ಲಿಂದ ನೋಡ್ತೀವಿ ಅಷ್ಟೇ. ಭಗವಂತ ಕಣ್ಲಿಂದ ನೋಡ್ತಾನೆ, ತಿಂತಾನೆ, ನೋಡ್ತಾನೆ, ನಗುತ್ತಾನೆ, ನಡಿತಾನೆ. ಅಂದರೆ ಅಷ್ಟು ಸಂಪೂರ್ಣವಾಗಿದ್ದಾನೆ ಅಂತ ಅರ್ಥ. ಹರಿಯೇ ಕ್ಷರ ಅಕ್ಷರ. ಅಂದರೆ ಈ ಕಡೆ ಮರಣ ಇದ್ದೋರು, ಮರಣ ಇರಲಿಲ್ಲಿದ್ದೋರು, ಅಂದರೆ ದೇವತಾ ವರ್ಗ ಹಾಗೆ ಮನುಷ್ಯ ವರ್ಗಕ್ಕೆ ಪುರುಷೋತ್ತಮ ಎಲ್ಲ. ಅದಕ್ಕೆ ಉತ್ತಮವಾದ ಪುರುಷ ಆತ ದೇವರು. ಉರಗಶಯನ, ಹಾವಿನ ಮೇಲೆ ಮಲ್ಕೊಂಡಿದ್ದಾತ. ವೈಕುಂಠವರ ಮಂದಿರ ಚಂದಿರ, ವೈಕುಂಠವಾದ ಮಂದಿರನ್ನ ಮಾಡ್ಕೊಂಡಿದ್ದಾತ. ತರುಣಿ ಕೋಟಿ ಸಂಕಾಶ ವಿಮಲೇಶ. ಈ ದುರದೊಳಗ ಅರ್ಜುನನ್ನ ಇದರೊಳಗೆ ಏನಂತಾರ, ಮಹಾಭಾರತದೊಳಗೆ ಅರ್ಜುನನ ತುರುಗನ್ನ ನಡೆಸಿದಾತ ಆತ. ಅರ್ಜುನ ತುರಗ ಅಂತಂದರೆ ದೇವರು ರಥಸಾರಥಿಯಾಗಿ ಕುದುರೆಯನ್ನು ನಡೆಸಿದ್ದಾನೆ ಅಂಥೇಳಿ. ಅದೇ ಥರ ಕೆಟ್ಟು ಮಾಡಿದವರಿಗೆ ಭಯಂಕರವಾಗಿ ಇರ್ತಾನೆ. ಆತನ ಸ್ಮರಣದಿಂದನೇ ಅಜಾಮಿಳಗೆ ಮುಕ್ತಿ ಬಂತು. ನಾರಾಯಣ ಅಂತ ಅಂದಿದ್ದದಕ್ಕೇನೆ ಕೊನೆಗೆ ಮುಕ್ತಿ ಬಂದಿದೆ ಅಜಾಮಿಳಗೆ. ಅರಿದೆನೋ ನೀ ಎಮ್ಮ ಪೊರೆವುದಕ್ಕೆ, ನೀನು ನಮ್ಮನ್ನು ಪೊರಿಲಕ್ಕೆ ನಿನ್ನ ಹಿಂದೆ ಮುಂದೆ ನೋಡಬೇಡಪ್ಪ, ನೀನು ಭಕ್ತ ಪರಿಪಾಲಕ ಅಂಬು ಬಿರುದು ನಿನಗಿದೆ, ನೀನು ನನ್ನ ಕಾಪಾಡು, ಈತನ್ನ ಕಾಪಾಡು, ಈ ಬಡ ಬ್ರಾಹ್ಮಣನ್ನ ಅಂಥೇಳಿ ಜಗನ್ನಾಥದಾಸರು ನಮ್ಮೆಲ್ಲರ ಪರವಾಗಿ ಕೂಡ ನಮ್ಮನ್ನೆಲ್ಲ ಕಾಪಾಡು ಅಂಥೇಳಿ. ಬಡತನ ಅಂಬೋದು ನಮ್ಮೆಲ್ಲರಿಗೂ ಇದೆ. ಇದು ಬರೇ ರೊಕ್ಕದ್ಲಿಂದ ಬಡತನ ಅಲ್ಲ, ಜ್ಞಾನದ ಬಡತನ ಭಾಳ ಇದೆ. ಆ ಜ್ಞಾನದ ಬಡತನನ್ನ ತೀರಿಸಿ ನಿನ್ನ ಕಡೆ ಧ್ಯಾಸ ಕೊಡು ಅಂಥೇಳಿ ನಾವು ದೇವ್ರನ್ನ ಭಗವಂತನ ಕೇಳ್ಕೋಬೇಕು. ವಿಧಿಪಿತ ನೀನಲ್ಲದೆ ನಿಧಿಪತಿಗಳು ಉಂಟೆ. ವಿಧಿಗೆ ಪಿತ ನೀನು, ಅಂದರೆ ಬ್ರಹ್ಮದೇವರಿಗೆ ಪಿತ ನೀನಲ್ಲದೆ ಯಾ ಪತಿಗಳಿದ್ದಾರಪ್ಪ, ಯಾ ನಿಧಿಪತಿಗಳು ಇದ್ದಾರೆ? ಸದನನಾಗಿ ಇಪ್ಪ ನಿನ್ನ ದಾಸರಿಗಾಗಿ, ನಿನ್ನ ದಾಸರಿಗಾಗಿ ನೀನು ಹೃದಯನೇ ಕೊಟ್ಟಿದ್ದಿ. ಮಧುಸೂದನ ಜಗನ್ನಾಥ ವಿಠಲ ನಿಧನ ನೆನೆಸಿಕೊಂಡೆ, ನಿನ್ನ ದ್ವೇಷಿಗಳಿಗೆಲ್ಲ ಹೊಡೆದಾಕ್ಬಿಡ್ತಿದ್ದಿ ಅಂಥೇಳಿ. 3 ಲೋಕ ಸ್ವಾಮಿ ಸರ್ವಜ್ಞ ಸುಖಪೂರ್ಣ. 3 ಲೋಕಕ್ಕೆ ಸ್ವಾಮಿ ಅಪ್ಪ ನೀನು, ಸರ್ವಜ್ಞ, ಎಲ್ಲ ಕಡೆ ಇರ್ತಿದ್ದಿ, ಸುಖ ಪೂರ್ಣ, ಯಾವಾಗಲೂ ಸುಖವಾಗಿರ್ತಿದ್ದಿ, ಪೂರ್ಣವಾಗಿರ್ತಿದ್ದಿ. ಪ್ರೇರಕ, ನಮ್ಮನ್ನು ಪ್ರೇರಣೆ ಮಾಡೋ ಆತ ನೀನೇ. ಎದುರಿಗೆ ನಿಂತು ನೋಡೋ ಆತ ಸಾಕ್ಷಿ ನೀನೇ. ಕಾರಣ ನೀನೇ ಕಾರ್ಯ ಮಾಡಿಸೋ ಆತ. ದೋಷ ವಿಧೂರ, ನಮ್ಮ ದೋಷಗಳನ್ನೆಲ್ಲ ದೂರ ಮಾಡಪ್ಪ. ಸದ್ಗುಣ ಸಾಂದ್ರ, ಎಷ್ಟು ಗುಣಗಳಿದ್ದಾವೆ ನಿನಗೆ. ಸುಜನಾಂಬುದಿ ಚಂದ್ರ, ಸುಜನ ಅಂಬುದಿ, ಎಷ್ಟು ಒಳ್ಳೆ ಕಣ್ಣುಗಳಿದ್ದಾತ ನೀನು. ಚಂದ್ರನ್ ಥರ ಇದ್ದಿ. ಭಾರಕರ್ತನು, ನೀನೇ ಭಾರಪ್ಪ, ನೀನೇ ಭಾರಕರ್ತ. ನಮ್ಮನ್ನು ಹೊತ್ಕೊಂಡು ನಿಂತಿದ್ದೀ ನೀನು. ಜಗಕ್ಕೆ ನೀನಿರೇ, ನೀನಿದ್ದ ಮೇಲೆ ನಮ್ಮ ಅಭಿಲಾಷೆಗಳು ಸಲ್ಲಿಸುವ ನೀನೇ ನಮ್ಮ ಒಳಗಿದ್ದನ್ನು ನೀನು ತಿಳ್ಕೊಂಡು ನೀನೇ ಕೊಡ್ತೀಯಪ್ಪ. ಕ್ರೂರ ಮಾನವ ಸಂಹಾರ ಮಾಡಿಸು, ಕೆಟ್ಟ ಬುದ್ಧಿಗಳನ್ನು, ಕೆಟ್ಟ ಮನುಷ್ಯರನ್ನ ಸಂಹಾರ ಮಾಡಿಸು. ನಮ್ಮೊಳಗಿದ್ದಿದ್ದ ಕ್ರೂರ ಮಾನವರನ್ನ ಕೂಡ ಸಂಹಾರ ಮಾಡಿಸು. ಗುರು ಮಾರುತನಿಂದತಿ ಶೀಘ್ರವಾಗಿ, ಒಳಗೆ ವಾಯುದೇವ್ರಿಗೆ ಹೇಳಿ ನಮ್ಮ ಎಡಗಡೆ ಇದ್ದ ದೈತ್ಯರನ್ನ ನಿತ್ಯ ಸಂಹಾರ ಮಾಡಿಸು. ನೀ ರಕ್ಷಿಸೆಂದು ಪ್ರಾರ್ಥಿಸುವ ಭಕ್ತರಿಗೆ ಭೂರಿ ಸಾರ ಭಾಗ್ಯವನಿತ್ತು. ನೀ ರಕ್ಷಿಸುವಂತ ಬೇಡ್ಕೊಂಡಿದ್ದ ಭಕ್ತರಿಗೆ ಎಲ್ಲ ಭಾಗ್ಯ ಕೊಟ್ಟು ರಕ್ಷಿಸಪ್ಪ ಅನುದಿನ. ನೀನೆಲ್ಲದಿನ್ನಾರು ಕಾವ ಭಕ್ತಳು ಜಗದಿ, ನೀನಲ್ಲಾರ್ದಾಗ ಇನ್ಯಾರಪ್ಪ ನಮಗೆಲ್ಲರನ್ನು ಕಾಪಾಡುವತ್ತ ನೀನೇ ಅಲ್ಲಪ್ಪ ಅಂಥೇಳಿ ಹೇಳಿದ್ದಾರೆ. ಪಿತನಿಂದ ನೊಂದ ಪ್ರಹ್ಲಾದನ ಕಾಯ್ದೆ, ಪಿತನಿಂದ ನೊಂದ ಪ್ರಹ್ಲಾದನ ನೀನು ಕಾದಿದ್ದೆಪ್ಪ. ದೇವತೆಗಳಿಗೆ ಏನೇನು ಕಷ್ಟ ಬಂದರೆ ಕೂಡ ಅಲ್ಲಿ ಬಂದು ಪರಿಹಾರ ಮಾಡಿದ್ದಿ. ದ್ರೌಪದಿಯ ಮೊರೆ ಕೇಳಿಯ ವಸ್ತ್ರ ಕೊಟ್ಟಿ ಆಕಿಗೆ. ಆಮೇಲೆ ಇವರು
ಕಂಸನ ಹತ್ರ ಇದ್ದಾಗೆ, ಆಮೇಲೆ ಆದರೆ ಕೂಡ ಅಲ್ಲಿ ದ್ವಾರಕೆಗೆ ಕರ್ಕೊಂಡು ಬಂದು ಅಲ್ಲಿ ಅಬಲೆಯರಿಗೂ ಎಲ್ಲರನ್ನೂ, ಆಮೇಲೆ ಮಾರುತಿಯ ಕರದಿಂದ ಅಂದರೆ ಈ ಬೃಹದ್ರಥನ ಕುವರನ ಕೀಚಕನ್ನ ಕೊಲ್ಲಿಸಿದಿ. ಯಾರಲ್ಲಿಂದ? ಭೀಮಸೇನ್ ದೇವ್ರ ಕೈಲಿಂದ. ಹೀಗೆ ಕರುಣದಲ್ಲಿ ಕುರುಪೃತದೊಳ ಪಾಂಡವರ ಗೆಲ್ಲಿಸಿದಿ. ಈ ಮಹಾಭಾರತದೊಳಗೆ ಪಾಂಡವರನ್ನ ಗೆಲ್ಲಿಸಿದಿ, ಅವರಿಗೆ ಕೀರ್ತಿ ಕೊಟ್ಟಿ. ಶತಮೋಹನಾಸ್ತ್ರದಿಂದ ಗರ್ಭದೊಳಗೆ ಶಿಶು ಪರೀಕ್ಷಿತ ಹೊಟ್ಟೆಯಲ್ಲಿ ಇದ್ದಾಗೆ, ಗರ್ಭದೊಳಗಿದ್ದಾಗೆ ಆತನ ಕಾಪಾಡಿದೆಲ್ಲಪ್ಪ. ಇಷ್ಟು ಸಂತೈಸಿದಿ. ಶಿತಿಕಂಠಗೊಲಿದು ಸಾರಥಿಯಾಗಿ ಮುಪ್ಪುರದ. ಶಿತಿಕಂಠ ಶಿವಗೆ ಒಲಿದಿ. ಆಮೇಲೆ ಈಶ್ವರನ ಒಲಿದಾತ ನೀನೆ. ಈ ಕೀರ್ತಿ ಕೊಟ್ಟಿ ಎಲ್ಲರಿಗೆ, ಭಕ್ತರಿಗೆ. ನಿನ್ನ ಕರುಣಕ್ಕೆ ಮಿತಿನೇ ಇಲ್ಲ ಸ್ವಾಮಿ. ನಿನ್ನ ಬೇಡ್ಕೋತಾ ಇದ್ದೀನಿ, ಮತ್ತೆ ಮತ್ತೆ ಪುನಃ ಪುನಃ ಬೇಡ್ಕೋತಾ ಇದ್ದೀನಿ. ನನ್ನ ಬಿನ್ನಪ ಕೇಳಿ ಸಂತುಸಿ ಭಕ್ತನ ಮನೋರಥವ ಪೂರೈಸು ಸ್ವಾಮಿ ಪ್ರಭೋ. ಭಾಗವತ ಜನಪ್ರಿಯ ನೀನೇ ಗತಿ, ನೀನೇ ಅಪ್ಪ ನಮಗೆ ಗತಿ, ಇನ್ಯಾರಿದ್ದಾರಪ್ಪ ಅಂತ ಹೇಳ್ತಾ ಇದ್ದಾರೆ. ನೀ ಸಲಹಲಿನ್ಯಾರು ಬಂದಡ್ಡೈಸುವರು ಮೂಲೋಕದೊಳ ಹೊರಗೆ. ನೀ ಸಲಹಲಾರ್ದಾಗೆ ಇನ್ಯಾರಿದ್ದಾರಪ್ಪ ಈ ಮೂರ್ಲೋಕದೊಳಗೆ? ಸಮಸ್ತ ದಿಮೌಕಸರು ನಿನಗೆ ಸಮರ್ಪಕವಾದ ಕಾರ್ಯ. ಎಲ್ಲ ದೇವತೆಗಳು ನೀನು ಹೇಳಿದ ಕಾರ್ಯ ಮಾಡ್ತಾರೆ. ಮಹಾಸುಖದಿ ನಡೆಸುವರು. ಸಂತೋಷವಾಗಿ ನೀನು ಕೊಟ್ಟದ್ದು ಪ್ರತಿಯೊಂದು ಕರ್ಣಾಭಿಮಾನಿ ದೇವತೆಗಳಕ್ಕೆ, ಕಿವಿಗೆ ಅಭಿಮಾನಿ ದೇವತೆಗಳು, ಎಲ್ಲದಕ್ಕೂ ಅವ್ರವ್ರು ಮಾಡಬೇಕಾಗಿದ್ದು ಕೆಲಸಗಳನ್ನ ಅವ್ರನ್ನ ಇಟ್ಟು ಮಾಡಿಸ್ತಾ ಇದ್ದೀವಿ. ಅವರೆಲ್ಲ ಸಂತೋಷವಾಗಿ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ನಿನಗೆ ದಾಸಿ ಅಂತ ಅನ್ಸ್ಕೊತಾ ಇದ್ದಾಳಪ್ಪ. ನಿನ್ನ ಮನೆಗೆ ದೇಶ ಕಾಲಗಳು ಎಲ್ಲ ನಿನಗೆ ನಿನ್ನ ಆವಾಸಕ್ಕೆ ಯೋಗ್ಯ ಸ್ಥಾನಗಳಪ್ಪ. ನೀನೆಲ್ಲ ಕಡೆ ಇರುವಾತ. ಶ್ರೀಶ ಲೋಕತ್ರಯಕ್ಕೆ ಲೇಸಾಯಾಸವೆಂಬುದು ಕಾಣೆನೋ ಕರುಣಾ ಸಮುದ್ರ ನೀನು. ಒಲಿದು ಎಮ್ಮ ಅಭಿಲಾಷೆ ಪೂರೈಸೆಂದು ಕೇಳ್ಕೊತಾ ಇದ್ದೀನಿ ಸ್ವಾಮಿ. ವೇದವ್ಯಾಸ ಆಗಿ ಬಂದಾಗ ಕೀಟಿಗೆ ಒಂದು ಹುಳಕ್ಕೆ ಒಲಿದು ಸಿಂಹಾಸನ ಕೊಟ್ಟಿಯಪ್ಪ. ನೀನು ನನ್ನ ಬಗ್ಗೆ ನಿನಗೆ ಗೊತ್ತಿದೆ. ನನಗೆ ನೀನು ಒಂದು ಒಳ್ಳೆ ಇದು ಕೊಡು. ಎಂದಿಗಾದರೂ ನೀ ಸುಲಭನೇ. ನಿನ್ನ ಭಗವಂತನ ಪಡೆಯುವುದು ಸುಲಭ. ಭಕ್ತಿ ಒಂದೇ ಬೇಕು. ನಾ ಭಿನ್ನಯಿಸಿದೆನು ಈ ರೀತಿಯಲ್ಲಿ ಸರ್ವಾಸು ನಿಲಯ. ಎಲ್ಲ ಕಡೆ ಇದ್ದಾತಪ್ಪ ನೀನು ಜಗನ್ನಾಥ ವಿಠ್ಠಲರೇ. ಈ ಸುಮಾತುಗಳು ಯಾಕಪ್ಪ? ನಾನು ಏನಂತ ಕೇಳ್ತಾ ಇದ್ದೀನಿ ನಿನಗೆ? ನನ್ನ ಮನಸ್ಸನ್ನಾಗಿದ್ದು ಪೂರ್ತಿ ಮಾಡು ಅಂತ ಹೇಳಿ. ಮನದ ಆಸೆ ಪೂರ್ತಿ ಮಾಡು ಎಮ್ಮನ್ನು ದಾಸಿಸದೆ ದಯದಿ ನೋಳ್ಪದು. ನಿಗಮ ತತಿಗಳಿಗೆ ವೇದ್ಯವಾದ ನಿನ್ನ ಅಗಣಿತ ಮಹಿಮೆ. ಎಲ್ಲ ನಿಗಮ ತತಿಗಳು ಅಂದರೆ ವೇದಗಳಿಗೆ ನಿನ್ನ ಬಗ್ಗೆ ಗೊತ್ತಿಲ್ಲ. ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ನಿನ್ನ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ. ಅಂಥದ್ದು ಮಾಮೂಲು ಮನುಷ್ಯ ಆದ ನಾನು ನಿನ್ನ ಬಗ್ಗೆ ಏನು ಗೊತ್ತಿರ್ತದಪ್ಪ? ನೀನೇ ದಯಾಳು ಎಂದರಿದು ನಾ ಪೊಗಳಿದೆನು. ಯಥಾಮಥಿಗಳೊಳಗೆ ಲೇಷ ಬಗೆಯಾದಿನ್ನ ಅಪರಾಧಗಳು. ನಾನು ಎಷ್ಟೋ ಅಪರಾಧ ಮಾಡಿರ್ತೀನಿ. ಆ ಅಪರಾಧಗಳನ್ನೆಲ್ಲ ಬಿಟ್ಟು ನನ್ನ ಈಗ ಮಗು ಮೊದಲ ಮಾತಲಿಂದ ಏನನ್ನ ಮಾತಾಡಿದರೆ ತಾಯಿ ಯಾವ ಪರಿ ಕರ್ಕೊಂಡು ಹತ್ಕೋತಾಳೋ ಅದೇ ಥರ ನಾನು ಒಂದು ತೊದಲು ಮಾತಲಿಂದ ನಿನಗೆ ನಾನು ಬೇಡಿಕೊಂಡಿದ್ದೋದು. ನಾನು ಮಾಡಿದ್ದ ತಪ್ಪಾದರೆ ಕೂಡ ತಾಯಿ ಅಂತೂ ಮಗುನ ಹೊರಗಂತೂ ಹಾಕಲ್ಲ. ತೊದಲ ಮಾತಲಿಂದ ಆಡಿದದಕ್ಕೆ ಎಷ್ಟೋ ಸಂತೋಷ ಪಡ್ತಾಳೆ. ಅದೇ ಥರ ತಾಯಿ ಥರ ನನ್ನನ್ನು ನೋಡ್ಕೋ ಸ್ವಾಮಿ. ಯುಗನೆ ಬಿಡದೆ ಪಾಡಿ ಪೊಗಳುವ ದಾಸಗೀ ಬಗೆ ಬಡತನ ಯಾಕೆ? ಇಷ್ಟೆಲ್ಲ ನಾವು ಮಾಡ್ತಾ ಇದ್ದಿದ್ದ ಆತಗೆ ಬಡತನ ಯಾಕೆ ಅಂತ ಹೇಳಿದ್ದಾರೆ ಅಲ್ಲಿ. ಆತಗೊಂದೇ ಅಲ್ಲ ಬಡತನ, ನಮಗೆ ಬಂದಿದ್ದ ಬಡತನ ಬಗ್ಗೆ ಕೂಡ ದೇವರು ಈ ಜಗನ್ನಾಥದಾಸರು ಹೇಳಿದ್ದಾರೆ. ದಾಸಗೀ ಬಡತನ ಯಾಕೆ ಸಂಸಾರದೊಳಗೆ ನಾಲ್ಮೊಗನಯ್ಯ. 4 ಇದಕ್ಕೆ ನೀನು ಅರ್ಥ ಕಾಮದೊಳಗಿಪ್ಪ. ಈರ್ವಗೆ ರೂಪ ಒಂದಾಗಿ ಯಾವುದ ಸಾಧ್ಯವೋ? ನಿನಗೇನ ಸಾಧ್ಯಪ್ಪ? ಗಗನ ಪಾತಾಳದೊಳಗಿದ್ದೀಯಪ್ಪ ನೀನು. ಕರ ಮುಗಿವೆ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ಸ್ವಾಮಿ. ನೀನು ಕಂಬದಿಂದ ಯಾವ ಥರ ಸ್ತಂಭದಿಂದ ಬಂದು ಪ್ರಹ್ಲಾದನ ಕಾದಿದ್ದೀಯೋ ಅದೇ ಥರ ನನ್ನ ಕೂಡ ಕಾಯಿ ಸ್ವಾಮಿ, ನನ್ನ ಕೂಡ ಕಾಯಿ. ಈ ಬಡ ಬ್ರಾಹ್ಮಣನ ಕಾಯಿ ಅಂಥೇಳಿ ಹೇಳಿದ್ದು. ಶ್ರೀನಿಧಿ ಪ್ರತಿ ದೇಹಗಳಲ್ಲಿ, ಶ್ರೀನಿಧಿ ಎಲ್ಲ ದೇಹದೊಳಗೆ ನೀನಿರ್ತಿ.
ನಮಗಿನ್ನ ನೀನಿಲ್ಲ ಅಂದರೆ ಇನ್ನು ಯಾರು ಇಹ ಪರ, ಒಳಗ ಹೊರಗ ಎಲ್ಲ ಕಡೆ ಇದ್ದಿದ್ದಾತ. ನಳಿನ ಭವ ಭವಾದ್ಯ ಈ ಎಲ್ಲ ಕಡೆ ಅನಿಮಿಷರು ಅಂದರೆ ಇಲ್ಲ ದೇವತೆಗಳು ಕೂಡ ನಿಜಾನಂದವರಿತು ಫಲಗಳ ಕೊಡುವಿ, ಎಲ್ಲರಿಗೂ ಫಲಗಳು ಕೊಡ್ತಿದ್ದಿ ಮಹಾನುಭಾವ ಎಮ್ಮ ಅಭಿಮತ ನೆಲೆಸವು. ಏನು ಆಶ್ಚರ್ಯನಲ್ಲ, ನಾನು ಒಳಗಿದ್ದಿದ್ದ ನಿನಗೆ ಗೊತ್ತಿರ್ತದ ಇದಕ್ಕಂದ್ರೆ ನೀನೇ ಆತ ಕೊಡಿಸಿದ್ದಾತ ಕೂಡ. ಅಧಿಕಾರಾನುಸಾರ ನಮ್ಮ ಅಧಿಕಾರಾನುಸಾರ ಸುಖ ಕೊಡಪ್ಪ. ನಮ್ಮ ಕರುಣಾಭಿಮಾನಿ ದೇವತೆಗಳಲ್ಲಿಂದ ನಿನ್ನ ಕಡೆ ಧ್ಯಾಸ ಕೊಡಿಸು. ಮುಖ್ಯ ಪ್ರಾಣಪತಿಗೆ ಹೇಳಿ ನಮ್ಮ ವಿಜ್ಞಾಪನೆಯನ್ನು ತಿಳಿಸಿ ಅಲ್ಲಿಂದ ನೀನು ಅದನ್ನು ತಿಳ್ಕೊಂಡು ನಮಗೆ ಕರುಣ ಮಾಡು ಸ್ವಾಮಿ. ಎಲ್ಲ ಕಾರ್ಯಗಳನ್ನು ನೀನು ಮಾಡಿಸು. ಜಗನ್ನಾಥ ವಿಠಲ, ಎಲ್ಲ ದೇವರಲ್ಲಿ ನೀನು ಉತ್ತಮನಾದವನು, ನೀನೆಲ್ಲ ಕಾಪಾಡಬೇಕು ಸ್ವಾಮಿ ಅಂತ ಇಲ್ಲಿ ಹೇಳಿದ್ದಾರೆ. ಜೈ ವಿಜಯರಾಯ.